ಸೆಜಿಟೇರಿಯಸ್ ಧನಸ್ಸು ರಾಶಿಯವರ ಮೇ ತಿಂಗಳ ರೀಡಿಂಗ್ ನೋಡೋಣ. ಸೊ ನನಗೆ ಸರ್ಪ್ರೈಸ್ ಆಗಿದೆ ಮೇ ಮಂತ್ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ. ನನಗನ್ಸಿತ್ತು ಏಪ್ರಿಲ್ ರೀಡಿಂಗ್ಗೆ ಲಾಸ್ಟ್ ನಾನು ಮೇ ಮಾಡೋದಿಲ್ಲ ಅಂತ. ನನಗೆ ಏಪ್ರಿಲ್ ರೀಡಿಂಗ್ ಮಾಡ್ಬೇಕಾದ್ರೆ ಅನ್ನಿಸ್ತು. ಅದ್ರ ಜೊತೆಗೆ ನನ್ನ ತಮ್ಮ ಹೋದ್ಮೇಲೆ ಪ್ರಪಂಚ ಶೂನ್ಯ ಅಂತ ಅನಿಸಿ ಇನ್ಮೇಲೆ ಮಾಡೋದೇ ಇಲ್ಲ ನಾನು ರೀಡಿಂಗ್ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯೋದು ಅನ್ನೋ ರೀತಿಲಿ ಸೊ ರೀಡಿಂಗ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಒಂದು ರೀತಿ ಗಿಲ್ಟ್ ಫೀಲ್ ಆಗ್ತಾ ಇದೆ. ಸೊ ಗೊತ್ತಿಲ್ಲ, ಬನ್ನಿ ಶುರು ಮಾಡೋಣ. ನಿಮ್ಗೆ ಯಾಕೆ ಬೇಜಾರು ಮಾಡೋದು? ಸೊ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ಈ ತಿಂಗಳಲ್ಲಿ. ಸೊ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಇದೆ. ಪ್ರಯತ್ನನ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಾಂಪ್ರಮೈಸ್ ಎಸ್ ಅಂತ ಇದೆ. ಯಾವ ಪ್ರಶ್ನೆಗೆ ಯಾವ ಉತ್ತರಕ್ಕೆ ಎಸ್ ಅಂತ ಇದೆ ಗೊತ್ತಿಲ್ಲ. ಬಟ್ ನಿಮ್ಮ ಜೀವನದಲ್ಲಿ ಈ ತಿಂಗಳು ನೀವೇನೇ ಮಾಡ್ತೀನಿ ಅಂದ್ರು ಎಸ್ ಸರಿಯಾಗಿ ಕಮ್ಯುನಿಕೇಟ್ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಪಾಪು ಬರ್ತಾರೆ. ಪೂರಿ ಜಗನ್ನಾಥರ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಆಂಜನೇಯನ ಕೃಪಾಶೀರ್ವಾದ ಕೂಡ ಇರುತ್ತೆ ಅನ್ನುವಂಥದ್ದು ಇದೆ. ಅಧಿಕಾರ ಸಿಗುತ್ತೆ, ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯನ ಮಾಡಿ ಅನ್ನುವಂಥದ್ದು ಇದೆ. ಸೌಂದರ್ಯ ವರ್ಧಕ ಅಥವಾ ಬ್ಯೂಟಿ ಫೀಲ್ಡ್ ಅಲ್ಲಿ ಇರೋರಿಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಕೃಷ್ಣನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಆರ್ಟ್ ಫೀಲ್ಡ್ ಅಲ್ಲಿ ಇರೋರಿಗೆ ಅಥವಾ ಸಂಗೀತ ಚಲನಚಿತ್ರದಲ್ಲಿ ಇರೋರಿಗೆ ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಫಿಸಿಕಲ್ ಸ್ಟ್ರೆಂತ್ ಚೆನ್ನಾಗಿದೆ, ನಿಮ್ಮ ಪವರ್ ಅನ್ನ ಸದುಪಯೋಗ ಪಡಿಸ್ಕೊಳ್ತೀರಾ. ಜೊತೆಗೆ ನಿಮ್ಮನ್ನ ನೀವು ಮತ್ತೆ ಪಾಸಿಟಿವ್ ಆಗಿ ಪಡ್ಕೊಳ್ತೀರಾ ಅಂತ ಇದೆ. ಜೈ ಆಂಜನೇಯ, ಜೈ ಜೈ ಆಂಜನೇಯ, ಜೈ ಆಂಜನೇಯ. ಎಸ್, ಸೋಲ್ ಫ್ಯಾಮಿಲಿ ಕಡೆಯಿಂದ ನಿಮಗೆ ಸಹಾಯ ಸಿಗುವಂತ ಸಾಧ್ಯತೆ ಇದೆ. ಸೊ ಎಸ್, ಆ ಸಹಾಯನ ಪಡ್ಕೊಳ್ಳಿ. ಆಕ್ಚುಲಿ ಇಲ್ಲಿ ಎಸ್ ಅಂತ ಇದೆ, ಇಲ್ಲಿ ನೋ ಅಂತ ಇದೆ. ಸೊ ನನಗೆ ಗೊತ್ತಿಲ್ಲ ಯಾವುದಕ್ಕೆ ಎಸ್ ಹೇಳ್ತೀರಾ ಯಾವುದಕ್ಕೆ ನೋ ಹೇಳ್ತೀರಾ ಅಂತ ಇದೆ. ಸೊ ಜೀವನ ನಿಮಗೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಥವಾ ತುಂಬಾ ಚೆನ್ನಾಗಿ ಒಂದು ಲೈಫ್ ಲೆಸನ್ ನ ಕಲಿಸ್ತಾ ಇದೆ. ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ಓಕೆ, ಸೊ ವೈ ಯು ಸೇ ನೋ? ಸೊ ಸ್ವಲ್ಪ ವೆಯ್ಟ್ ಮಾಡಿ, ಪೋಸ್ಟ್ಪೋನ್ ಮಾಡಿ, ಫ್ಯೂಸ್ ಮಾಡಿ ಅನ್ನುವಂಥದ್ದು ಇದೆ. ಯಾವ ವಿಚಾರಕ್ಕೆ ಗೊತ್ತಿಲ್ಲ. ನಿಮ್ಮಿಂದ ಬೇರೆಯವರಿಗೆ ಸಹಾಯ ಸಿಗ್ತಾ ಇದ್ರೆ ಅಥವಾ ಬೇರೆಯವ್ರ ಸಹಾಯ ತಗೊಳಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಲೀಬ್ರಾ, ತುಲಾರಾಶಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ರಿಲೇಶನ್ಶಿಪ್ ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮ್ಗೆ ಇನ್ಮೇಲೆ ಗೊತ್ತಾಗತ್ತೆ ಈ ತಿಂಗಳಲ್ಲಿ. ಜೊತೆಗೆ ನಿಮ್ಮ ಪಾರ್ಟ್ನರಿಗೋಸ್ಕರ ನೀವೇನ್ ಮಾಡೋದಕ್ಕೂ ಕೂಡ ಸಿದ್ಧರಾಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ಅನ್ನುವಂಥದ್ದು ಇದೆ. ಕುಂಭ ರಾಶಿ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಸಾರಿ, ಓಕೆ. ಒಬ್ಬರನ್ನೊಬ್ರು ಇನ್ನ ಹೆಚ್ಚು ತಿಳ್ಕೊಂಡ್ರೆ ಬೆಟರ್ ಇದೆ ಅಂತ ಹೇಳ್ತಾ ಇದೆ. ಸೊ ಒಬ್ರಿಗೊಬ್ರು ಇನ್ನ ಹೆಚ್ಚು ತಿಳ್ಕೊಳ್ಳಿ ಅನ್ನುವಂಥದ್ದು. ಜೊತೆಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಅಡಿಕ್ಷನ್ಸ್ ನಿಮ್ಮ ಲೈಫಿಗೆ ಅಥವಾ ನಿಮ್ಮ ಲವ್ ಲೈಫಿಗೆ ಎಫೆಕ್ಟ್ ಮಾಡ್ತಾ ಇದೆ. ಅದು ಎಫೆಕ್ಟ್ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಫ್ರೀ ಮಾಡ್ಕೊಳ್ಳಿ, ಯಾವುದೇ ಬಂಧನಕ್ಕೆ ನಿಮ್ಮನ್ನ ಒಳಗಾಗಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇದೆ. ಖಂಡಿತ ರಿಟ್ರೀಟ್ ಇದೆ. ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ. ಕೆಲವರಿಗೆ ವೆಡ್ಡಿಂಗ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆನೂ ಇದೆ. ಕೆಲವರಿಗೆ ಮ್ಯಾರೇಜ್ ಫಿಕ್ಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಮ್ಯಾರೇಜ್ ಫಿಕ್ಸ್ ಆಗೋರಿಗೆ ಕಂಗ್ರ್ಯಾಚುಲೇಷನ್. ಎಸ್, ಒಂದು ಆಯ್ಕೆ ನಿಮ್ ಮುಂದೆ ಬರುತ್ತೆ. ಬೇಕು ಅಂದ್ರೆ ಆ ಆಯ್ಕೆನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಪ್ರೋಗ್ರೆಸ್ ಬರುವಂತ ಸಾಧ್ಯತೆಗಳು ಇದೆ. ಇಂಪಾರ್ಟೆಂಟ್ ಆಗಿ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ. ಸೊ ಯಾರ ಜೊತೆ ನಿಮ್ಮ ಜೀವನನ ಹಂಚ್ಕೊಳ್ಬೇಕು ಅಥವಾ ಯಾರ ಜೊತೆ ನಿಮ್ಮ ಜೀವನನ
ಕಳಿಬೇಕು, ಇದು ತುಂಬಾ ಇಂಪಾರ್ಟೆಂಟ್, ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಬರುವಂತ ಸಾಧ್ಯತೆ ಇದೆ, ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಕಷ್ಟು ಇಂಪ್ರೂವ್ಮೆಂಟ್ ನಿಮ್ಮ ಲೈಫಲ್ಲಿ ಬರುವಂತ ಸಾಧ್ಯತೆ ಇದೆ. 2 ನಂಬರ್ ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಓಕೆ, ಸೊ ತುಂಬಾ ಇಂಪಾರ್ಟೆಂಟು 2 ನಂಬರ್ ಅಂತ ಇದೆ ಇಲ್ಲಿ. ಸೊ ಹಾಗಾಗಿ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಗೆ ನೀವು ಬರ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಸತ್ಯಗಳು ತಿಳ್ಕೊಳ್ತೀರಾ, ತಿಳ್ಕೊಂಡ ಮೇಲೆ ಸತ್ಯನ ಹೇಗೆ ನಿರ್ಧಾರ ತಗೊಳ್ತಿರೋ ಅದು ನಿಮ್ಗೆ ಬಿಟ್ಟಂತ ವಿಚಾರ. ಎಸ್ಪೆಷಲಿ ತಾಯಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತೀರಾ, ಸಾಕಷ್ಟು ರಹಸ್ಯಗಳನ್ನ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ದುಡ್ಡನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಹಣಕಾಸಿನ ವಿಚಾರ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಇಂಪಾರ್ಟೆಂಟು ಈ ತಿಂಗಳು ದುಡ್ಡನ್ನ ಬ್ಯಾಲೆನ್ಸ್ ಮಾಡೋದು, ಆಯ್ತಾ. ಸದ್ಯಕ್ಕೆ ಬಹಳಷ್ಟು ಕೆಲಸಗಳನ್ನ ಮಾಡ್ತೀರಾ. ಸೊ ಎಷ್ಟೊಂದು ಕೆಲಸ ಒಪ್ಕೊಂಡು ಯಾವ ಕೆಲಸನೂ ಮಾಡೋಕ್ಕಾಗ್ದಿರಾ ಮಾಡೋದಕ್ಕಿಂತ ಅಟ್ ಎ ಟೈಮ್ ಒನ್ ಟೈಮಿಗೆ ಒಂದು ಕೆಲಸ ಅಂತ ತಗೊಂಡು ಅದನ್ನ ಫಿನಿಶ್ ಮಾಡಿ ಆಮೇಲೆ ಇನ್ನೊಂದು ಕೆಲಸನ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯಕ್ಕೆ ತುಂಬಾ ಹತ್ರ ಆಗುವಂತ ವ್ಯಕ್ತಿ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಸುಂದರವಾಗಿರೋದು ಏನು ನಿಮ್ಮ ಫ್ರೆಂಡ್ಶಿಪ್ ಲೈಫಲ್ಲಿ, ಲವ್ ಲೈಫಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರೀತಿ ವಿಚಾರದಲ್ಲಿ ಗಿವ್ ಅಪ್ ಮಾಡಬೇಡಿ ಅನ್ನುವಂಥದ್ದು ಇದೆ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಬಾಸ್ ಕಡೆಯಿಂದ ಇರ್ಬೋದು, ಅದೇ ಕೆಲಸದ ಫೀಲ್ಡ್ ಅಲ್ಲಿ ಇರುವಂಥವರಿಂದ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ಬಿಸ್ನೆಸ್ ಪಾರ್ಟ್ನರ್, ಹೊಸ ಲವ್ ಪಾರ್ಟ್ನರ್, ಹೊಸ ಫ್ರೆಂಡ್ಶಿಪ್ ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಅವಕಾಶಗಳು ಬರೋದ್ರಲ್ಲಿ ಇದೆ, ಆದ್ರೆ ನಿಮ್ಮ ಪ್ಲಾನ್ನ ಇನ್ನೊಂಚೂರು ಇಂಪ್ರೂವ್ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ. ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಅದನ್ನ ಕೇಳಿ, ನಿಮ್ಗೆ ಸರಿಯಾದ ಗೈಡೆನ್ಸ್ ಸಿಗ್ತಾ ಇದೆ, ಆ ಗೈಡೆನ್ಸ್ ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಸೊ ಭಯದ ವಿರುದ್ಧ ಹೋರಾಡಿ ಸ್ಟ್ರಾಂಗ್ ಆಗಿ ಅನ್ನುವಂಥದ್ದು ಇದೆ. ಇಂಪಾರ್ಟೆಂಟ್ ಏನು, ಇಂಪಾರ್ಟೆಂಟ್ ಏನಲ್ಲ, ಇದ್ರ ಕಡೆ ತಿಳ್ಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಆಗತ್ತೆ. ಈ ಪರಿಸ್ಥಿತಿ ಪ್ರಾಮಾಣಿಕವಾಗಿ ನಿಮ್ಗೆ ಏನು ಮಾಡ್ಲಿಕ್ಕೆ ಹೇಳ್ತಾ ಇದೆ, ಇದ್ರ ಕಡೆ ಗಮನನ ಕೊಡಿ. ಅದೇ ರೀತಿಲಿ ಆ ಪ್ರಾಮಾಣಿಕತೆನ ಉಳಿಸ್ಕೊಂಡು ನಿಮ್ಮ ಜೀವನದ ಇನ್ನೊಂದು ಅವಕಾಶನ ಕೊಡಿ. ಸರಿಯಾಗಿ ಕಮ್ಯುನಿಕೇಶನ್ ಮಾಡಿ ಅಂತ ಮತ್ತೊಮ್ಮೆ ಇದೆ. ಮೇಕ್ ಎ ವಿಶ್, ಡ್ರೀಮ್ಸ್ ಬಿಕಮ್ ರಿಯಾಲಿಟಿ, ಎ ಜಾಯ್ಫುಲ್ ಟೈಮ್ ಆಫ್ ಲೈಫ್. ಓಕೆ, 9 ಆಫ್ ರಫಲ್ ಬಂತು ಅಂದ್ರೆ ತಥಾಸ್ತು ಅಂತ. ನೀವೇನೇ ಕೇಳಿರ್ಲಿ, ನೋ ಮ್ಯಾಟರ್ ಏನೇ ಕೇಳಿದ್ರು ಎಲ್ಲವೂ ಕೂಡ ಆಗತ್ತೆ ಅಂತ. ಈ ವಾರ ಸಡನ್ ಶಾಕಿಂಗ್ ಹ್ಯಾಪಿ ನ್ಯೂಸ್ ಅನ್ನ ಕೇಳ್ತೀರ. ಸಡನ್ ಆಗಿ ಹ್ಯಾಪಿ ನ್ಯೂಸ್ ಅನ್ನ ಕೇಳ್ತೀರ. ಸೊ ಶಾಕಿಂಗ್ ನ್ಯೂಸ್ ಎಲ್ಲ ಮುಂಚೆ ಭಯ ತರಿಸ್ತಾ ಇದ್ರೆ, ಈ ತಿಂಗಳು ನಿಮ್ಗೆ ಎಲ್ಲ ಶಾಕಿಂಗ್ ಖುಷಿ ತರುವಂತ ವಿಚಾರಗಳು. ಬ್ರಹ್ಮಜ್ಞಾನ, ಯಾರೋ ಬ್ರಹ್ಮಜ್ಞಾನ ಕೂಡ ಪಡ್ಕೊಳ್ಬಹುದು. 35 ನಂಬರು ಇಂಪಾರ್ಟೆಂಟ್, 15 ನಂಬರ್ ಇಂಪಾರ್ಟೆಂಟ್. ಅಗೇನ್ forgiveness. Okay, so the old has to die for the new to emerge ಅಂತ ಇದೆ. ಸೊ ತಾಳ್ಮೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ. ರಿಮೈನ್ ಸೆಂಟರ್ಡ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ ಹಳೇದೆಲ್ಲ ನೆಗೆಟಿವಿಟಿ ಹೋಗಿ ಹೊಸ ಪಾಸಿಟಿವಿಟಿ ಬರುವಂತ ಸಾಧ್ಯತೆ ಇದೆ. ಸೊ ಸೆಲ್ಫ್ ರಿಯಲೈಸೇಷನ್ ತುಂಬಾ ಇಂಪಾರ್ಟೆಂಟು. ಅದ್ರ ಜೊತೆಗೆ ನಿಮ್ಮನ್ನು ಕ್ಷಮಿಸ್ಕೊಳ್ತಾ ನಿಮ್ಮ ಜೀವನದಲ್ಲಿ ಇರುವಂತ ಬೇರೆಯವ್ರನ್ನು ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ SUIRATIGAS ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ತುಂಬಾ ಒಳ್ಳೇದಾಗ್ಲಿ. ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾನೆ ಜೀವನನ ಫೇಸ್ ಮಾಡ್ತಾ ನೀವು ಅನ್ಕೊಂಡಿದ್ದೆಲ್ಲವನ್ನು ಪಡ್ಕೊಳ್ತಾ ಇರಿ. ಟೇಕ್ ಕೇರ್.